ಪರ್ಮಿಟೇಷನ್ ಕಾಂಬಿನೇಷನ್ ಕ್ಲಾಸ್ 7. ಪ್ರೀವಿಯಸ್ ಕ್ಲಾಸಲ್ಲಿ ಕಾಂಬಿನೇಷನ್ ಅಂದರೆ ಏನು ಅಂತ ಹೇಳಿದ್ವಿ, ಅದರ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ, ಹೌದಾ? ನೋಡಿ, ಕಾಂಬಿನೇಷನ್ ಅಂದರೆ ಏನೇನು ಹೇಳಿದ್ವಿ ಅಂದರೆ ಇಲ್ಲಿ NCR ಅಂತ ಹೇಳಿದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್, ಹೌದಾ? ನೆಕ್ಸ್ಟ್ ಇನ್ನು ಯಾವುದಾದ್ರು ಹೇಳಿದ್ವಿ, NCR ಇಸ್ ಈಕ್ವಲ್ ಟು NC n ಮೈನಸ್ r. ನೆಕ್ಸ್ಟ್ NC0 ಇಸ್ ಈಕ್ವಲ್ ಟು NCn ಇಸ್ ಈಕ್ವಲ್ ಟು 1. NC1 is equal to NC n minus 1 is equal to n. NCR plus NC r minus 1 is equal to n plus 1 C r, ಹೌದಾ? ನೋಡಿ, ಇಷ್ಟು ಫಾರ್ಮುಲಾ ಯೂಸ್ ಮಾಡೋವಂಥ ಪ್ರಾಬ್ಲಮ್ಸ್ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ, ಹೌದಾ? ನೋಡಿ, ಇಷ್ಟು ಐಡಿಯಾ ಅಂತೂ ಕರೆಕ್ಟಾಗಿ ಗೊತ್ತಿರಬೇಕು. ಮತ್ತು ಕಾಂಬಿನೇಷನ್ ಅಂದರೆ ಯಾವ ಥರ ಡಿಫೈನ್ ಮಾಡಿದ್ವಿ ಅಂದರೆ ಸೆಲೆಕ್ಷನ್ ಆಫ್ n ಡಿಫರೆಂಟ್ ಆಬ್ಜೆಕ್ಟ್ ಟೇಕನ್ ಆರ್ ಅಟ್ ಎ ಟೈಮ್, ಅಂದರೆ ಆರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಹೌದಾ? ಸೆಲೆಕ್ಷನಿಗೆ ನಾವು ಕಾಂಬಿನೇಷನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ, ಹೌದಾ? ಇದು ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಪ್ರಾಬ್ಲಮ್ ನಂಬರ್ 11. How many chords can be drawn through 21 points, can be drawn through 21 points on a circle, ನೋಡಿ, ಈಸಿ ಇದೆ. ಏನೇನು ಐಡಿಯಾ ಗೊತ್ತಾಗಬೇಕು ಅಂದೀಗ, ಒಂದು ಸರ್ಕಲ್ ಇದೆ, ಸರ್ಕಲ್ ಮೇಲೆ 21 ಪಾಯಿಂಟ್ಸ್ ಇದೆ, ಹೌದಾ? ಈ ಥರ ಇರೋ ಸರ್ಕಲ್ ಇದೆ, ಇದ್ರ ಮೇಲೆ ಈ ಥರ 21 ಪಾಯಿಂಟ್ಸ್ ಇದೆ, ಹೌದಾ? ನೋಡಿ, ಒಂದು ಕಾರ್ಡ್ನ ಡ್ರಾ ಮಾಡಬೇಕು ಅಂದರೆ ನನಗೆ ಎಷ್ಟು ಪಾಯಿಂಟ್ ಬೇಕು? 2 ಪಾಯಿಂಟ್ಸ್ ಬೇಕು ತಾನೆ. ಹಾಗಾದ್ರೆ ಇಲ್ಲಿ ಎಷ್ಟು ಟೈಪ್ ನಾನು 2 ಪಾಯಿಂಟ್ನ ಸೆಲೆಕ್ಟ್ ಮಾಡ್ಬೋದಲ್ಲ, ಅಷ್ಟು ಕಾರ್ಡ್ನ ಡ್ರಾ ಮಾಡ್ಬೋದು ಅಂಥೇಳಿ, ಹೌದಾ? ಅದಕ್ಕೆ ನೋಡಿ, ಟು ಡ್ರಾ ಎ ಕಾರ್ಡ್ ವಿ ನೀಡ್ 2 ಪಾಯಿಂಟ್ಸ್, ಹೌದಾ? Therefore, number of chords can be drawn using 21 points on a circle is ಏನು ಬರೀತೀವಿ ಅಂದರೆ 21C2 ಅಂತ ಬರೀತೀವಿ. ಇದು ಹೇಗೆ ಅಂತ ಗೊತ್ತಾಗಬೇಕು ನೋಡಿ. 2 ಪಾಯಿಂಟ್ನ ನಾನು ಸೆಲೆಕ್ಟ್ ಮಾಡಬೇಕು, ಹೌದಾ? ಅದಕ್ಕೆ ಯಾವುದಾದ್ರು 2 ಪಾಯಿಂಟ್, ಎಷ್ಟರೊಳಗೆ 21 ಪಾಯಿಂಟ್ಸಲ್ಲಿ 2 ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ P1 P2ನ ಸೆಲೆಕ್ಟ್ ಮಾಡಿದೆ ಅಂದರೆ ಒಂದು ಕಾರ್ಡ್ ಬರುತ್ತೆ, ಹೌದಾ? ಮತ್ತಿಲ್ಲಿ ಅರೇಂಜ್ಮೆಂಟ್ ಇಲ್ಲ, ಇಲ್ಲಿ P1 P2 ಇಂದನೂ ಒಂದು ಕಾರ್ಡ್ ಬರುತ್ತೆ, P2 P1 ಇಂದನೂ ಅದೇ ಕಾರ್ಡೇ ಬರೋದು, ಹೌದಾ? ಅದಕ್ಕೆ ಅಲ್ಲಿ ಸೆಲೆಕ್ಷನ್ ತೊಗೊತಾ ಇದ್ದೀವಿ ಅಷ್ಟೇ. ಅದಕ್ಕೆ ಅಲ್ಲಿ 2 ಪಾಯಿಂಟ್ನ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಒಂದು ಕಾರ್ಡ್ ಬರುತ್ತೆ ತಾನೆ. ಅದಕ್ಕೆ 21ರಲ್ಲಿ ಎಷ್ಟು ಟೈಪ್ ಸೆಲೆಕ್ಟ್ ಮಾಡ್ಬೋದು ನಾನು? 21C2 ಟೈಪ್ಸ್ ಸೆಲೆಕ್ಟ್ ಮಾಡ್ಬೋದು. ಇದನ್ನ ಈಗ ಸಿಂಪ್ಲಿಫೈ ಮಾಡಿದೆ. 21C2 ಅಂದರೆ 21 ಇಂಟು 20/2 ಇಂಟು 1. 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 ಅಲ್ಲ. 2 1s are 2 10s are 21 ಇಂಟು 10 ಅಂದರೆ 210 ಕಾರ್ಡ್ಸ್ನ ಡ್ರಾ ಮಾಡ್ಬೋದು, ಹೌದಾ? ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. Next problem, 12th one. In how many ways can a team of 3 boys and 3 girls be selected and 3 girls be selected from 5 boys and 5 girls? From 5 boys and 5 girls. ದಟ್ ಈಸಿ ಇದೆ. ಒಂದು ಟೀಮ್ನ ಫಾರ್ಮ್ ಮಾಡಬೇಕು. ಆ ಟೀಮಲ್ಲಿ ಏನೇನು ಇರಬೇಕು, ನಿಮಗೆ ಯಾರ್ಯಾರು ಇರಬೇಕು? 3 ಬಾಯ್ಸು ಮತ್ತು 3 ಗರ್ಲ್ಸ್ ಇರಲೇಬೇಕು, ಹೌದಾ? ಅಂದರೆ ಟೋಟಲ್ 6 ಪರ್ಸನ್ಸ್ ಇರ್ತಾರೆ.
ಅದ್ರಲ್ಲಿ 3 ಬಾಯ್ಸು ಮತ್ತು 3 ಗರ್ಲ್ಸ್ ಇರ್ತಾರೆ, ಹೌದಾ? ಎಷ್ಟು ಟೈಪ್ ಸೆಲೆಕ್ಟ್ ಮಾಡ್ಬೋದು ಅಂತೇಳಿ, ಹೌದಾ? ನಮ್ಮ ಹತ್ರ ಇರೋದು 5 ಬಾಯ್ಸು ಮತ್ತು 5 ಗರ್ಲ್ಸ್, ಹೌದಾ? ನೋಡಿ, ವಿ ಕ್ಯಾನ್ ಸೆಲೆಕ್ಟ್ 3 ಬಾಯ್ಸ್ ಇನ್ 5C3 ವೇಸ್ ಅಂತ ಬರೀಬೋದಲ್ಲ. ಯಾಕಂದರೆ ಟೋಟಲ್ 5 ಬಾಯ್ಸ್ ಇದ್ದಾರೆ, 5 ಬಾಯ್ಸಲ್ಲಿ 3 ಬಾಯ್ಸ್ ಸೆಲೆಕ್ಟ್ ಮಾಡಬೇಕು, ಅದಕ್ಕೆ 5C3 ವೇಸ್ ಅಂತ ಹೇಳಿದ್ವಿ. 5C3 ಅಂದ್ರೆ 5 × 4 × 3 ಡಿವೈಡೆಡ್ ಬೈ 3 × 2 × 1, ಹೌದಾ? 3 ಕ್ಯಾನ್ಸಲ್, 2 1s 2 2s 5 2s 10 ವೇಸಲ್ಲಿ ಬಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು, ಹೌದಾ? ಸಿಮಿಲರ್ಲಿ ವಿ ಕ್ಯಾನ್ ಸೆಲೆಕ್ಟ್ 3 girls in 5C3 ways, ಹೌದಾ? ಅಂದರೆ 5 × 4 × 3 ಡಿವೈಡೆಡ್ ಬೈ 3 × 2 × 1, 3 3 ಕ್ಯಾನ್ಸಲ್, 2 1s 2 2s ಅಂದರೆ ಇನ್ 10 ವೇಸ್, ಹೌದಾ? ನಾವೀಗ ಟೀಮ್ನ ಸೆಲೆಕ್ಟ್ ಮಾಡ್ಬೇಕು ನಾನು. ದಫೋ we can make a team of 3 boys and 3 girls in, ನೋಡಿ, ಬಾಯ್ಸ್ನ 10 ಬೇಸಲ್ಲಿ ಸೆಲೆಕ್ಟ್ ಮಾಡ್ಬೋದು, ಗರ್ಲ್ಸ್ನ 10 ಬೇಸಲ್ಲಿ ಸೆಲೆಕ್ಟ್ ಮಾಡ್ಬೋದು. ಎರಡನ್ನೂ ಮಾಡಲೇಬೇಕು ತಾನೆ, ಯಾಕಂದರೆ ಒಂದು ಟೀಮಲ್ಲಿ 3 ಬಾಯ್ಸು 3 ಗರ್ಲ್ಸ್ ಇರಲೇಬೇಕು, ಅಂದರೆ ಇಬ್ಬರು ಇರಲೇಬೇಕು. ಯಾಕೆ ಎರಡೂ ಟೈಪ್ನು ಸೆಲೆಕ್ಟ್ ಮಾಡ್ಬೋದು, ಹೌದಾ? ಎರಡು ಟೈಪ್ನು ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಅಲ್ಲಿ ಏನು ಯೂಸ್ ಮಾಡ್ಬೇಕು ನಾವು? ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ಬೇಕು. ಅದಕ್ಕೆ 10 × 10 ಬೇಸ್ ಬರುತ್ತೆ, ಹೌದಾ? ಅಂದರೆ 100 ಬೇಸ್. ಎಷ್ಟು ಟೈಪ್ ನಾವು ಟೀಮ್ನ ಸೆಲೆಕ್ಟ್ ಮಾಡ್ಕೋಬೋದು? ಅಲ್ಲಿ 100 ಟೈಪ್ ಟೀಮ್ನ ಸೆಲೆಕ್ಟ್ ಮಾಡ್ಬೋದು, ಹೌದಾ? ಅದನ್ನೇ ಕೇಳಿರೋದು ಅಷ್ಟೇ ಅಲ್ಲಿ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 13. Find the number of ways of selecting 9 balls. Number of ways of selecting 9 balls. 9 balls from 6 red balls. From 6 red balls. 5 white balls and 5 blue balls. 5 white balls and 5 blue balls. If each selection consists of 3 balls of each color, each selection consists of 3 balls of each color, ಹೌದಾ? ಅಂದರೆ ನೋಡಿ, ಟೋಟಲ್ ನಾವು 9 ಬಾಲ್ಸ್ನ ಸೆಲೆಕ್ಟ್ ಮಾಡಬೇಕು, ಹೌದಾ? ಅದರಲ್ಲಿ ಯಾವ ಥರ ಇರಬೇಕು ಅಂದರೆ 3 ರೆಡ್ ಇರಬೇಕು, 3 ವೈಟ್ ಇರಬೇಕು ಮತ್ತು 3 ಬ್ಲೂ ಇರಬೇಕು, ಹೌದಾ? ಯಾಕೆಂದರೆ ಈಚ್ ಸೆಲೆಕ್ಷನ್ ಕನ್ಸಿಸ್ಟ್ ಆಫ್ ಏನಂತ ಹೇಳಿದ್ರು ನಮಗೆ? 3 ಆಫ್ ಈಚ್ ಕಲರ್ ಅಂತ ಹೇಳಿದರು, ಹೌದಾ? ಹಾಗೆ ನೋಡಿ, ಇದನ್ನು ಇದೇ ಥರ ಮಾಡ್ಕೊತೀವಿ ಅಷ್ಟೇ. ಈ 3 ಬಾಯ್ಸ್ 3 ಗರ್ಲ್ಸ್ ಇರಲೇಬೇಕಿತ್ತು. ಟೋಟಲ್ 5 ಬಾಯ್ಸಲ್ಲಿ 3 ಸೆಲೆಕ್ಟ್ ಮಾಡಿದ್ವಿ, 5 ಗರ್ಲ್ಸಲ್ಲಿ 3 ಸೆಲೆಕ್ಟ್ ಮಾಡಿದ್ವಿ. ಹಾಗಾದರೆ 6 ರೆಡ್ಡಲ್ಲಿ 3 ಸೆಲೆಕ್ಟ್ ಮಾಡಬೇಕು, ಅಂದರೆ 6C3 ಬರುತ್ತೆ. 5 ವೈಟಲ್ಲಿ 3 ಸೆಲೆಕ್ಟ್ ಮಾಡಬೇಕು, ಹಾಗಾದರೆ 5C3. 5 ಬ್ಲೂ ಅಲ್ಲಿ 3 ಸೆಲೆಕ್ಟ್ ಮಾಡಬೇಕು, ಹಾಗಾದರೆ 5C3 ಬರುತ್ತೆ. ಅಷ್ಟು ಮೂರನ್ನು ಮಲ್ಟಿಪ್ಲೈ ಮಾಡ್ಕೋಬೇಕಷ್ಟೆ, ಹೌದಾ? ಹಾಗಾದ್ರೆ ಹೇಗೆ ಮಾಡ್ಕೊತೀವಿ ನಾವು ವಿ ಕ್ಯಾನ್ ಸೆಲೆಕ್ಟ್ 3 red balls in, ಹೌದಾ? ಏನಂತ ಹೇಳ್ತೀವಿ? 6C3 ways, ಹೌದಾ? ಸೇಮ್ ಟೈಪು ವಿ ಕ್ಯಾನ್ ಸೆಲೆಕ್ಟ್ 3 white balls in 5C3 ways ಅಲ್ಲ. Similarly we can select 3 blue balls in
5C3 ways. ಹೌದಾ? Therefore we can select 9 balls in ಮೂರನ್ನು ಮಲ್ಟಿಪ್ಲೈ ಮಾಡಬೇಕಲ್ಲ, 6C3 ಇಂಟು 5C3 ಇಂಟು 5C3 ವೇಸ್ ಬರುತ್ತದ. ಅಂದರೆ ದಟ್ ಈಸ್ ಈಕ್ವಲ್ ಟು, ಸಿಂಪ್ಲಿಫೈ ಮಾಡ್ಬೋದು, 6C3 ಅಂದರೆ 6 ಇಂಟು 5 ಇಂಟು 4 ಡಿವೈಡ್ ಬೈ 3 ಇಂಟು 2 ಇಂಟು 1 ಅಲ್ಲ, ಇಂಟು 5C3 ಅಂತ ಹೇಳಿದ 5 ಇಂಟು 4 ಇಂಟು 3 ಡಿವೈಡ್ ಬೈ 3 ಇಂಟು 2 ಇಂಟು 1, ಇದನ್ನು ಸೇಮ್ 5C3 ಇದೆ. 5 ಇಂಟು 4 ಇಂಟು 3 ಡಿವೈಡ್ ಬೈ 3 ಇಂಟು 2 ಇಂಟು 1, 3 3 ಕ್ಯಾನ್ಸಲ್, 2 1s are 2 2s, ಸೇಮ್ ಇಲ್ಲೋ 3 3 ಕ್ಯಾನ್ಸಲ್, 2 1s are 2 2s, 3 2s are 6, 6 ಕ್ಯಾನ್ಸಲ್, ಹೌದಾ? 5 4s are 20 ಇಂಟು 10 ಇಂಟು 10, ಹೌದಾ? ಅಂದರೆ ಎಷ್ಟು ಬರುತ್ತೆ? 2000 ವೇಸ್. ಈಸಿದ ನೋಡಿ. ಇಲ್ಲಿ ಏನೇನು ಐಡಿಯಾ ಗೊತ್ತಾಗಬೇಕು ಅಂದರೆ, ಇಲ್ಲಿ ಕಾರ್ಡ್ ಬರಬೇಕಿತ್ತು. ಕಾರ್ಡ್ ಮಾಡಬೇಕು ಅಂದರೆ 2 ಪಾಯಿಂಟ್ ಇರಲೇಬೇಕು, ಹೌದಾ? ಅದಕ್ಕೆ ಅಲ್ಲಿ 2 ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಅಷ್ಟೇ. 21C2 ಬಂತು. ನೆಕ್ಸ್ಟ್ ಸಿಂಪ್ಲಿಫೈ ಆಯಿತು. ಒಂದು ಟೀಮಲ್ಲಿ 3 ಬಾಯ್ಸ್ 3 ಗರ್ಲ್ಸ್ ಇರಲೇಬೇಕು ಅಂತ ಹೇಳಿದ್ರೆ, ಅದಕ್ಕೆ 5 ಬಾಯ್ಸಲ್ಲಿ 3ನ ಸೆಲೆಕ್ಟ್ ಮಾಡಿದ್ವಿ, 5 ಗರ್ಲ್ಸಲ್ಲಿ 3 ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದಕ್ಕೆ 5C3 5C3 ಮತ್ತು 2 ಮಾಡಲೇಬೇಕು ತಾನೆ, ಅದಕ್ಕೆ ಇಂಟು ಮಾಡ್ಕೊಂಡ್ವಿ. ಇಲ್ಲಿ 9 ಬಾಲ್ಸ್ನ ಸೆಲೆಕ್ಟ್ ಮಾಡಬೇಕು. ಆ 9 ಬಾಲ್ಸಲ್ಲಿ ಏನಂತ ಹೇಳಿದರೆ, 3 ಬಾಲ್ಸ್ ಆಫ್ ಈಚ್ ಕಲರ್ ಇರಲೇಬೇಕು. ಅಂದರೆ 3 ರೆಡ್, 3 ವೈಟ್, 3 ಬ್ಲೂ ಇರಲೇಬೇಕು. ಹಾಗೆ ರೆಡ್ಡಲ್ಲಿ 3 ಸೆಲೆಕ್ಟ್ ಮಾಡಿದ್ವಿ, ವೈಟಲ್ಲಿ 3 ಸೆಲೆಕ್ಟ್ ಮಾಡಿದ್ವಿ, ಬ್ಲೂರಲ್ಲಿ 3 ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟಿಗೆ ಅದು 3 ಈವೆಂಟ್ಸ್ನ ಮಾಡಲೇಬೇಕು ತಾನೆ, ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ. ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 14. ಇನ್ ಹೌ ಮೆನಿ ವೇಸ್, problem number 14, in how many ways can one select a cricket team of 11, can select a cricket team of 11 from 17 players, 11 from 17 players, in which only 5 players can bowl, in which only 5 players can bowl. If each cricket team of 11 must include exactly 4 bowlers. 4 bowlers, ಹೌದಾ? ನೋಡಿ ಇಲ್ಲಿ ಎಷ್ಟು ಟೈಪ್ ಕ್ರಿಕೆಟ್ ಟೀಮ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಟೋಟಲ್ ನಮಗೆ ಏನು ಗೊತ್ತಿರೋದು 17 ಪ್ಲೇಯರ್ಸ್ ಇದ್ದಾರೆ, ಹೌದಾ? ಇದರೊಳಗೆ ಏನಂತ ಹೇಳಿದ್ದಾರೆ, 5 ಪ್ಲೇಯರ್ಸ್ ಕ್ಯಾನ್ ಬೌಲ್, ಹೌದಾ? ಹಾಗಾದ್ರೆ ರಿಮೈನಿಂಗ್ ಪ್ಲೇಯರ್ಸ್ ಎಷ್ಟಿದ್ದಾರೆ? 12 ಅಲ್ಲ? ನೋಡಿ, ಕ್ರಿಕೆಟ್ ಟೀಮಲ್ಲಿ 4 ಬೌಲರ್ಸ್ ಇರಲೇಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ 11 ಒಳಗೆ ಎಷ್ಟು ಪ್ಲೇಯರ್ಸ್ ಬೌಲರ್ಸ್ ಇರಲೇಬೇಕು? 4 ಬೌಲರ್ಸ್ ಇರಲೇಬೇಕು ತಾನೆ. ಹಾಗಾದ್ರೆ ಉಳ್ಕೊಂಡಿರೋರು ಎಷ್ಟು? 7, ಹೌದಾ? ಅಂದರೆ ಈಗ ಈ 5 ಬೌಲರ್ಸಲ್ಲಿ 4ನ ಸೆಲೆಕ್ಟ್ ಮಾಡಲೇಬೇಕು ನಾವು. ಅಂದರೆ ಅಲ್ಲಿ 5C4 ಬಂದ್ಬಿಡ್ತು. ಉಳಿದಿರೋ 7 ಪ್ಲೇಯರ್ಸ್ನ ಯಾರಿಂದ ಸೆಲೆಕ್ಟ್ ಮಾಡಬೇಕು? ಈ 12 ಪ್ಲೇಯರ್ಸಿಂದ. ಹಾಗಾದ್ರೆ 12C7 ಬಂದ್ಬಿಡುತ್ತೆ, ಹೌದಾ? ಹಾಗಾದ್ರೆ ಇಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೋತೀವಿ ನೋಡಿ ನಾವು. ನೋಡಿ, ವಿ ಕ್ಯಾನ್ ಸೆಲೆಕ್ಟ್ 4 ಬೌಲರ್ಸ್ ಇನ್ 5C4 ವೇಸ್, ಹೌದಾ? ನೋಡಿ, 5C4 ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದನ್ನ 5C1 ಬರಿಬೋದಲ್ಲ. 5C 5 - 4 ಅಂದ್ರೆ 5C1, 5C1 ಅಂದ್ರೆ 5 ವೇಸ್, ಹೌದಾ? ನಾವು ವಿ ಕ್ಯಾನ್ ಸೆಲೆಕ್ಟ್ ರಿಮೈನಿಂಗ್ ಪ್ಲೇಯರ್ಸ್, ಹೌದಾ? ರಿಮೈನಿಂಗ್ ಪ್ಲೇಯರ್ಸ್ ಅಂದರೆ ದಟ್ ಈಸ್ 7 ಪ್ಲೇಯರ್ಸ್.
in 12C 7 ways. 12C 7 ಬೇಕಾದ್ರೆ 12C 5 ಅಂತಲೂ ಬರೀಬೋದು, ಹೌದಾ? ದಟ್ ಈಸ್ ಈಕ್ವಲ್ ಟು 12C 5 ಅಲ್ಲ, 12C 5 ಅಂದರೆ 12 ಇಂಟು 11 ಇಂಟು 10 ಇಂಟು 9 ಇಂಟು 8 ಡಿವೈಡೆಡ್ ಬೈ 5 ಬರಿಬೇಕಲ್ಲ. ನೆಕ್ಸ್ಟ್ 5 ಫ್ಯಾಕ್ಟರ್ 5 ಇಂಟು 4 ಇಂಟು 3 ಇಂಟು 2 ಇಂಟು 1, ಹೌದಾ? 2 1s are 2 4s, 4 4 ಕ್ಯಾನ್ಸಲ್ ಆಯಿತು. 3 1s are 3 3s, 5 1s are 5 2s, ಹೌದಾ? ಅಂದರೆ ಎಷ್ಟು ಬರ್ತದ? 12 ಇಂಟು 11 ಇಂಟು 2 ಇಂಟು 3, ಹೌದಾ? 12 ಇಂಟು 11 ಇಂಟು 2 ಇಂಟು 3 ಇದೆಷ್ಟಾಗ್ಬೋದು? ಡೈರೆಕ್ಟಾಗಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಬರಿಬೋದು. ಸೊ 3 to the 6 6 11 66, 12 into 66 ಬಂತು. 12 6 72 2 7 ಕ್ಯಾರಿ, 12 6 72 ಪ್ಲಸ್ 7 ಅಲ್ಲ 79, ಹೌದಾ? 792 ಬರ್ತದೆ. ನೆಕ್ಸ್ಟ್ ಏನಾಗುತ್ತೆ? ನಂಬರ್ ಆಫ್, ಹೌದಾ? we can select cricket teams in ಏನಂತ ಹೇಳ್ಬೋದು 5 into 792 ways, ಹೌದಾ? 5 into 792 ways, ದಟ್ ಈಸ್ ಈಕ್ವಲ್ ಟು ಇದು ಮಲ್ಟಿಪ್ಲೈ ಮಾಡ್ಕೋಬೋದು. ಮತ್ತೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟರ್ ಮಾಡ್ಕೊಳ್ಳೋದು ಡೈರೆಕ್ಟು ಮಾಡ್ಬೋದು. 5 to the 10 0 ಕ್ಯಾರಿ 1, 5 9s are 45 plus 1 ಅಂದರೆ 46 4 ಕ್ಯಾರಿ, 7 5s are 35 plus 4 ಅಂದರೆ 39, 3960 ವೇಸ್ಟ್ ಬರುತ್ತೆ. ನೋಡಿ ಇದನ್ನು ಗೊತ್ತಿರಲಿ, ಈಸಿ ಇದೆ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಏನಂತ ಹೇಳಿರೋದು ಟೋಟಲ್ 11 ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಬೇಕು ಫ್ರಮ್ 17 ಪ್ಲೇಯರ್ಸು. ಅದ್ರಲ್ಲಿ ನಮಗೆ 4 ಬೌಲರ್ಸ್ ಇರಲೇಬೇಕು. ನಮ್ಮ ಹತ್ರ ಟೋಟಲ್ ಇರೋದು ಎಷ್ಟು? 5 ಬೌಲರ್ಸ್. ಹಾಗಾದರೆ 5ಅಲ್ಲಿ 4ನ ಸೆಲೆಕ್ಟ್ ಮಾಡಲೇಬೇಕು. ಅದಕ್ಕೆ 5C 4 ಒಂದು ಮಾಡ್ಕೊಂಡ್ವಿ. ಉಳ್ಕೊಂಡಿರೋ ಪ್ಲೇಯರ್ಸ್ 12 ತಾನೆ, 12ಅಲ್ಲಿ ನಾವು ರಿಮೈನಿಂಗ್ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡ್ಬೇಕು 7. ಹಾಗಾದ್ರೆ 12C 7 ಬರ್ಕೊಂಡ್ವಿ. ನೆಕ್ಸ್ಟ್ 2 ಮಾಡ್ಕೊಳ್ಳೇಬೇಕಲ್ಲ, ಅದಕ್ಕೆ 2 ಮಾಡಿಕೊಂಡು ಬೇಕು ಅಂತ ಹೇಳಿದ್ರೆ ಅವೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕಷ್ಟೆ, ಹೌದಾ? ಅವಾಗ ಇಷ್ಟು ಟೈಪು ಕ್ರಿಕೆಟ್ ಟೀಮ್ಸ್ನ ಮಾಡ್ಬೋದು ನಾವು. ನೆಕ್ಸ್ಟು in how many ways can a student choose a program? In how many ways can a student choose a program of 5 courses if 9 courses are available? If 9 courses are available and 2 specific courses are compulsory for every student, 2 specific courses are compulsory for each student, for every student. ನೋಡಿ ಇಲ್ಲಿ ಈಸಿ ಇದೆ. ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಾಗಬೇಕು. ಇಲ್ಲಿ 2 ಕಂಪಲ್ಸರಿ ಅಂತ ಹೇಳಿದಾರೆ, ಹೌದಾ? ಹೌದಾ? ನೋಡಿ 2ನ ಕಂಪಲ್ಸರಿ ಅಂತ ಹೇಳಿದ್ದಾರೆ ಅಂದರೆ ನಾವು ಇದನ್ನು ಸೆಲೆಕ್ಟ್ ಮಾಡಲೇಬೇಕು, ಹೌದಾ? ಟೋಟಲ್ ನಾವು ಎಷ್ಟು ಸೆಲೆಕ್ಟ್ ಮಾಡಬೇಕು? ನಾವು 5 ಸೆಲೆಕ್ಟ್ ಮಾಡಬೇಕು. ಎಷ್ಟರಲ್ಲಿ? 9ಅಲ್ಲಿ, ಹೌದಾ? ಅಂದರೆ ನಮ್ಮ ಹತ್ರ ಟೋಟಲ್ 9 ಇದೆ ಅಂದ್ಕೊಳ್ಳಿ. ಈ 9 ಒಳನ್ನು ಯಾವ ಥರ ಮಾಡ್ಕೊತೀನಿ ನಾನು? 7 ಮತ್ತು 2 ಅಂತ ಬರ್ಕೊತೀನಿ. ಯಾಕೆ ಈ ಥರ 7 ಮತ್ತು 2 ಬರಿತಾ ಇದ್ದೀನಿ ಅಂದರೆ
2 ಕೋರ್ಸ್ ಕಂಪಲ್ಸರಿ ತಾನೆ, ಇದನ್ನು ತಗೊಳ್ಳೇಬೇಕು ನಾವು, ಹೌದಾ? ಅದು ಇದನ್ನು ತಗೊಳ್ಳೇಬೇಕು ಅಂದರೆ 2 ತೊಗೊಂಡಾಯ್ತು, ಇನ್ನು ಎಷ್ಟು ತೊಗೋಬೇಕು ನಾನು? 3 ಕೋರ್ಸಸ್ನ ತೊಗೋಬೇಕು ತಾನೆ. ಎಷ್ಟರೊಳಗೆ? ಈ 7 ಒಳಗೆ ಎಷ್ಟು ಚೂಸ್ ಮಾಡ್ಬೇಕು ನಾನಲ್ಲಿ? 3ನ ಸೆಲೆಕ್ಟ್ ಮಾಡಬೇಕಷ್ಟೆ, ಹೌದಾ? ಅಷ್ಟು ಪಾಸಿಬಿಲಿಟೀಸ್ ಬರುತ್ತೆ ನೋಡಿ. ಗಿವನ್ 2 ಕೋರ್ಸಸ್ ಆರ್ ಕಂಪಲ್ಸರಿ ಇನ್ 9 ಕೋರ್ಸಸ್, ಹೌದಾ? ನೋಡಿ, ವಿ ಹ್ಯಾವ್ ಟು ಸೆಲೆಕ್ಟ್ 5 ಕೋರ್ಸಸ್, ಹೌದಾ? ಇನ್ ವಿಚ್ 2 courses are compulsory that implies we have to select 3 courses from 7 courses. ನೋಡಿ, ಇದು ಕರೆಕ್ಟಾಗಿ ಗೊತ್ತಾಗಬೇಕು ನಮಗೆ. ನಾವು ಒಟ್ಟು 5 ಸೆಲೆಕ್ಟ್ ಮಾಡಬೇಕು, ಅದರಲ್ಲಿ 2 ಕಂಪಲ್ಸರಿ ಇರಲೇಬೇಕು, ಹೌದಾ? ಅಂದರೆ 2 ಕೋರ್ಸು ಸ್ಪೆಷಲ್ ಕೋರ್ಸ್ ಕಂಪಲ್ಸರಿ ಅಂತ ಹೇಳಿದ್ರೆ ಉಳ್ಕೊಂಡಿದ್ದೀನೇನು 3 ಕೋರ್ಸ್ ಸೆಲೆಕ್ಟ್ ಮಾಡಬೇಕು, ಯಾಕಂದರೆ 2 ಫಿಕ್ಸ್ಡ್ ಅದು, ಹೌದಾ? ಇನ್ನು 3 ಸೆಲೆಕ್ಟ್ ಮಾಡಬೇಕಷ್ಟೆ. ಹಾಗಾದ್ರೆ 2 ಫಿಕ್ಸ್ಡ್ ಅಂತ ಹೇಳಿದ್ರೆ 14 ಇಲ್ಲಿ ರಿಮೂವ್ ಮಾಡ್ತೀನಿ. ಹಾಗಾದ್ರೆ ಉಳ್ಕೊಂಡಿದ್ದು ಎಷ್ಟು ಕೋರ್ಸು? 7ನಲ್ಲಿ ಏನಾಗಿರ್ಬೇಕು ನಮಗೆ? ಅಲ್ಲಿಗ 3ನ ಸೆಲೆಕ್ಟ್ ಮಾಡಬೇಕು, ಹೌದಾ? ದ ನಂಬರ್ ಆಫ್ ವೇಸ್ ಈಸ್ ಏನಾಗುತ್ತೆ? 7C3, ಯಾಕಂದರೆ 7ನಲ್ಲಿ 3 ಸೆಲೆಕ್ಟ್ ಮಾಡ್ಬೇಕು ತಾನೆ. ಹಾಗಾದ್ರೆ ಏನು ಬರ್ಬೋದು? 7 × 6 × 5 ಡಿವೈಡೆಡ್ ಬೈ 3 × 2 × 1. 3 2s are 6, 6 ಕ್ಯಾನ್ಸಲ್. 7 5s are 35 ವೇಸ್ ಬರುತ್ತೆ ಅಷ್ಟೇ, ಹೌದಾ? ಇದು ನೆಕ್ಸ್ಟ್ ಪ್ರಾಬ್ಲಮ್ 16. ನೋಡ್ಕೊಳ್ಳಿ. A committee of 3 persons is to be constituted from a group of 2 men and 3 women. From a group of 2 men and 3 women. 3 women. In how many ways can this be done? How many of these committees would consist of 1 man and 2 women? 1 man and 2 women. ನೋಡಿದಲ್ಲಿ 2 ಪ್ರಾಬ್ಲಮ್ ಇದೆ ನೋಡಿ. 1ನೇ ಪ್ರಾಬ್ಲಮ್ ಏನಂತ ಹೇಳಿರೋದಂದ್ರೆ ಇನ್ ಹೌ ಮೆನಿ ವೇಸ್ ಕ್ಯಾನ್ ದಿಸ್ ಬಿ ಡನ್ ಅಂತ ಹೇಳಿದ್ದಾರೆ. ಎ ಕಮಿಟಿ ಆಫ್ 3 ಪರ್ಸನ್ಸ್ ಟು ಬಿ ಸೆಲೆಕ್ಟೆಡ್, ಹೌದಾ? ನೋಡಿ, ಕಮಿಟಿ ಆಫ್ 3 ಪರ್ಸನ್ಸ್ ಟು ಬಿ ಸೆಲೆಕ್ಟೆಡ್ ಅಂತ ಹೇಳಿದ್ದಾರೆ. ನೋಡಿ, ಟೋಟಲ್ ನಾವು 3 ಪರ್ಸನ್ನ ಸೆಲೆಕ್ಟ್ ಮಾಡಬೇಕು. ನಮ್ಮ ಹತ್ರ ಇರೋದು ಎಷ್ಟು? 2 ಮೆನ್ ಆ್ಯಂಡ್ 3 ವುಮೆನ್, ಅಂದರೆ ಟೋಟಲ್ 5 ಪರ್ಸನ್ಸಲ್ಲಿ 3 ಪರ್ಸನ್ಸ್ನ ಸೆಲೆಕ್ಟ್ ಮಾಡಬೇಕು, ಹೌದಾ? ಫಸ್ಟ್ ಪ್ರಾಬ್ಲಮ್ ನೋಡಿ, ವಿ ಹ್ಯಾವ್ ಟು ಸೆಲೆಕ್ಟ್ 3 ಪರ್ಸನ್ಸ್ ಫ್ರಮ್ 5 ಪರ್ಸನ್ಸ್, ಹೌದಾ? ಅದರಲ್ಲೇನು 2 ಮೆನ್ ಆ್ಯಂಡ್ 3 ವುಮೆನ್, ಹೌದಾ? ನೋಡಿ, ದಿಸ್ ಕ್ಯಾನ್ ಬಿ ಡನ್. ದಿಸ್ ಕ್ಯಾನ್ ಬಿ ಡನ್ ಇನ್ ಏನಂತ ಹೇಳ್ತೀವಿ? 5ಯಲ್ಲಿ 3 ಸೆಲೆಕ್ಟ್ ಮಾಡ್ಬೇಕು ತಾನೆ. 5C3 ಬೇಸ್ ಅಂದರೆ 5C3 ಬೇಸ್ ಅಂದರೆ 5 × 4 × 3 ಡಿವೈಡೆಡ್ ಬೈ 3 × 2 × 1. 3 3 ಕ್ಯಾನ್ಸಲ್ ಆಯಿತು. 2 1s are 2 2s are 10 ವೇಸ್. ಇಷ್ಟು ಮಾತಲ್ಲ ನೋಡಿ. ಇದೆಲ್ಲ ಸೆಕೆಂಡ್ ಒಳಗೆ ಕಂಡೀಷನ್ ಇದೆ. ಸೆಕೆಂಡಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ನಮಗಲ್ಲಿ
ಹೌ ಮೆನಿ ಆಫ್ ದೀಸ್ ಕಮಿಟೀಸ್ ವುಡ್ ಕನ್ಸಿಸ್ಟ್ ಆಫ್ 1 man and 2 women ಅಂತ ಹೇಳಿದ್ದಾರೆ. ಹೌದಾ? ಅಂದರೆ 1 man ಇರಬೇಕು ಮತ್ತು 2 women ಇರಬೇಕು. ಅಂದರೆ 2 ಮೆನ್ನಲ್ಲಿ 1 ಮ್ಯಾನ್ನ ಸೆಲೆಕ್ಟ್ ಮಾಡಬೇಕು, 2 ವುಮೆನ್ನಲ್ಲಿ 3 ವುಮೆನ್ನಲ್ಲಿ 2 ವುಮೆನ್ನ ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಏನು ತೊಗೊತೀವಿ? ವಿ ಕ್ಯಾನ್ ಸೆಲೆಕ್ಟ್ ಎ ಮ್ಯಾನ್ ಇನ್ ಏನಂತ ಹೇಳ್ತೀನಿ 2C1 ಬೇಸ್ ಅಲ್ಲ, ಆ್ಯಂಡ್ ವಿ ಕ್ಯಾನ್ ಸೆಲೆಕ್ಟ್ ವುಮನ್ in 3C2 base. Therefore, we can select a committee of 3 persons in ಏನಂತ ಹೇಳ್ತೀವಿ 2C1 into 3C2 base. ಅಂದರೆ 2C1 ಅಂದರೆ 2 ಬರೀಬೋದು, 3C2 ಅಂದರೆ ಡೈರೆಕ್ಟಾಗಿ 2 ಬರೀಬೋದು. ಯಾಕಂದ್ರೆ 3C2 ಅಂದರೆ 3C1 ಆಗುತ್ತೆ. ಹಾಗಾದರೆ 2 into 3 ಅಂದರೆ 6 ವೇಸನ್ನು ಸೆಲೆಕ್ಟ್ ಮಾಡೋದು ಅಷ್ಟು. ಹೌದಾ? ನೋಡಿ, ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಬೇಕು. ಇಲ್ಲೇನೂ ಎಕ್ಸ್ಟ್ರಾ ಕಂಡೀಷನ್ಸ್ ಇರಲಿಲ್ಲ ಇಲ್ಲಿ. ಹೌದಾ? ಡೈರೆಕ್ಟಾಗಿ ಟೋಟಲ್ ಪರ್ಸನ್ಸ್ ಇರೋದು 5 ಪರ್ಸನ್ಸಲ್ಲಿ 3 ಪರ್ಸನ್ಸ್ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ 5C3 ವೇಸಲ್ಲಿ ಸೆಲೆಕ್ಟ್ ಮಾಡ್ಬೋದು. ಆದರೆ ಇದರೊಳಗೆ ನೋಡಿ ಕಂಡೀಷನ್ಸ್ ಇದೆ. ಇದರಲ್ಲಿ ಏನು ಕಂಡೀಷನ್ಸ್ ಕೊಟ್ಟಿರೋದು? ಆ 3 ಪರ್ಸನ್ಸಲ್ಲಿ 1 ಮೆನ್ ಆಗಿರಬೇಕು, 2 ವುಮೆನ್ ಆಗಿರಬೇಕು ಅಂತೇಳಿ. ಹೌದಾ? ಹಾಗಾದ್ರೆ ಮತ್ತೆ ಟೋಟಲ್ ಮೆನ್ ಇರೋರು 2, ಇದರಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡಬೇಕು, ಇದರಲ್ಲಿ ಇಬ್ಬರನ್ನು ಸೆಲೆಕ್ಟ್ ಮಾಡಬೇಕು. ಹೌದಾ? ಹಾಗೆ 2C1 into 3C2 ಮಾಡಿಕೊಂಡ್ರೆ 6 ವೇಸಲ್ಲಿ ಬಂದ್ಬಿಡುತ್ತೆ. ಆಯ್ತಲ್ಲ? 2 ಪ್ರಾಬ್ಲಮ್ ಇತ್ತು, 2 ಯಾವ ಥರ ಮಾಡ್ತಾ ಇದ್ದೀವಿ ಗೊತ್ತಾಗಬೇಕು. ನೆಕ್ಸ್ಟ್ ಪ್ರಾಬ್ಲಮ್ 17. ನೋಡಿ, ಇಂಪಾರ್ಟೆಂಟ್ ಅದು 17. ಎಷ್ಟೊಂದು ಸಲ ಎಕ್ಸಾಮಿಗೆ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಎ ಗ್ರೂಪ್ ಕನ್ಸಿಸ್ಟ್ ಆಫ್ 4 girls and 7 boys. 4 girls and 7 boys. 4 girls and 7 boys. In how many ways can a team of 5 members be selected? 5 members be selected. If the team has first one, no girl, second one, at least 1 boy and 1 girl, at least 1 boy and 1 girl. Third one, at least 3 girls. At least 3 girls. ನೋಡ್ಕೊಳ್ಳಿ, ಏನಂತ ಹೇಳಿದ್ರು 5 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹೌದಾ? ಎ ಟೀಮ್ ಹ್ಯಾಸ್ 5 ಮೆಂಬರ್ಸ್ ಅಂತ ಹೇಳಿದ್ರು. ನೋಡಿ, ಎ ಗ್ರೂಪ್ ಕನ್ಸಿಸ್ಟ್ ಆಫ್ 4 girls and 7 boys. ಇನ್ ಹೌ ಮೆನಿ ವೇಸ್ ಕ್ಯಾನ್ ಎ ಟೀಮ್ ಆಫ್ 5 members ಬಿ ಸೆಲೆಕ್ಟೆಡ್ ಅಂತ ಹೇಳಿದ್ದಾರೆ. ಹೌದಾ? ಫಸ್ಟ್ ಒನಲ್ಲಿ ಏನಂತ ಹೇಳಿದ್ದಾರೆ? ನೋ ಗರ್ಲ್ ಅಂತ ಹೇಳಿದ್ದಾರೆ. ಹೌದಾ? ನೋ ಗರ್ಲ್ ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡ್ಕೋಬೇಕು ನಾವು? 5 ಮೆಂಬರ್ಸಿಗೆ 5 ಮೆಂಬರ್ಸ್ ಏನಾಗಿರಬೇಕು? ಬಾಯ್ಸ್ ಆಗಿರ್ಬೇಕು. ಅಂದರೆ 7 ಬಾಯ್ಸಲ್ಲಿ ನಾವು ಎಷ್ಟು ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕಲ್ಲಿ? 5 ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕು. ಹೌದಾ? ಅದು ನೋಡಿ, ಈಗ ಫಸ್ಟ್ ಒನ್ ಏನಾಗುತ್ತೆ ನೋಡಿ, ವಿ ಹ್ಯಾವ್ ಟು ಸೆಲೆಕ್ಟ್ 5 boys from 7 boys. ಹೌದಾ? ಹೌದಾ? ವಿ ಕ್ಯಾನ್ ಡೂ ದಿಸ್ ಇನ್ ಏನಂತ ಹೇಳ್ತೀವಿ 7C5 ಬೇಸ್. ಹೌದಾ? 7C5 ಅಂತ ಹೇಳಿದ್ರೆ ಇದನ್ನು 7C2 ವೇಸ್ ಅಂತಲೂ ಬರೀಬೋದಲ್ಲ. ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಅಂದರೆ 7 into 6 divided by 2 into 1 ಅಂದರೆ 21 ವೇಸ್ ಆಗ್ಬಿಡುತ್ತಲ್ಲ. ಫಸ್ಟ್ ಒನ್ ಈಸಿದೆ. ಸೆಕೆಂಡ್ ಒನ್ ಮಾಡೋಕ್ಕೂ ಮೊದಲು ಫಸ್ಟು
ಅಟ್ಲೀಸ್ಟ್ ಅಂದರೆ ಏನು, ಅಟ್ಮೋಸ್ಟ್ ಅಂದರೆ ಏನು ಅಂತೇಳಿ ಗೊತ್ತಿರಬೇಕು. ಹೌದಾ? ನೋಡಿ ಅಟ್ಲೀಸ್ಟ್ ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತ ಹೇಳಿ. ನೋಡಿ ಅಟ್ಲೀಸ್ಟ್ 1 ಅಂತ ಹೇಳಿದ್ರು ಅಂದರೆ 1 ಇರಬೇಕು ಅಥವಾ 1ಕ್ಕಿಂತ ಜಾಸ್ತಿ ಇರಬೇಕು ಅಂತೇಳಿ. ಅದೇ ನಮಗೆ ಅಟ್ಮೋಸ್ಟ್ ಅಂತ ಹೇಳಿದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತೇಳಿ. ನೋಡಿ ಇದು ಗೊತ್ತಿರಬೇಕು ನಮಗೆ. ಈಗ ಅಟ್ಮೋಸ್ಟ್ 3 ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 3 ಇರ್ಬೋದು ಅಂತೇಳಿ, 3 ಅಥವಾ 3ಕ್ಕಿಂತ ಕಮ್ಮಿ ಇರ್ಬೋದು ಅಂತೇಳಿ. ಹೌದಾ? ಇಲ್ಲಿ ಏನು ಹೇಳಿರೋದು ಅಂದರೆ ಅಟ್ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್ ಅಂತ ಹೇಳಿದ್ರು. ಹೌದಾ? ಅವ್ರು ನೋಡಿ ಈಗ ಇದು ಎಷ್ಟೊಂದು ಟೈಪ್ ಮಾಡ್ಬೋದು ನೋಡಿ. ಟೋಟಲ್ ಬಾಯ್ಸ್ ಎಷ್ಟಿದೆ ನಮ್ಮ ಹತ್ರ ಇರೋದು? ಇಲ್ಲಿ ಬಾಯ್ಸ್ ಬರ್ಕೊತೀನಿ ಸೆಲೆಕ್ಷನ್ ಒಳಗೆ, ಇಲ್ಲಿ ಗರ್ಲ್ಸ್ ಬರಿತೀನಿ, ಇಲ್ಲಿ ನಂಬರ್ ಆಫ್ ಬೇಸ್ ಬರಿತೀನಿ. ನೋಡ್ಕೊಳ್ಳಿ ಲಾಸ್ಟಿಗೆ ಏನು ಮಾಡ್ಕೋಬೇಕಂತೇಳಿ ಟೋಟಲ್ ನಮಗೆ ಎಷ್ಟು ಮೆಂಬರ್ಸ್ ಇರಬೇಕು? 5 ಮೆಂಬರ್ಸ್. ಹೌದಾ? ಆ 5 ಮೆಂಬರ್ಸಲ್ಲಿ ಏನಂತ ಹೇಳಿದ್ರೆ ಸೆಕೆಂಡ್ ಒನ್ನಲ್ಲಿ ಅಟ್ಲೀಸ್ಟ್ 1 ಬಾಯ್ ಇರಬೇಕು. ಈಗ ನೋಡಿ 1 ಬಾಯ್ ಇದ್ರು ಅಂದರೆ ಎಷ್ಟು ಗರ್ಲ್ಸ್ ಇರಬೇಕು? 5 ಅಂತ ಹೇಳಿದ್ರೆ 4 ಗರ್ಲ್ಸ್ ಇರಬೇಕು. ಹೌದಾ? ನೋಡಿ ಇದು ಪಾಸಿಬಲ್ ಇದೇನಾ ಅಂತ ನಾವು ಚೆಕ್ ಮಾಡಬೇಕು ನಮಗೆ. ಯಾಕಂದ್ರೆ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಇರೋದು 4ಗೆ 4 ಸೆಲೆಕ್ಟ್ ಮಾಡ್ಕೋಬೋದು. ಪಾಸಿಬಲ್ ಇದೆ ತಾನೇ? ಹೌದಾ? ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊತೀನಿ ಅಂದರೆ ಈ ಪಾಸಿಬಿಲಿಟೀಸಲ್ಲಿ ಏನು ಬರುತ್ತೆ, 1 ಬಾಯ್ನ ಸೆಲೆಕ್ಟ್ ಮಾಡಬೇಕು. ಎಷ್ಟರೊಳಗೆ? 7ಅಲ್ಲಿ. ಅದಕ್ಕೆ 7C1 ಇಂಟು 4 ಗರ್ಲ್ಸ್ನ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ 4C4 ಬರೀಬೋದಾ? ಇದು 1 ಟೈಪ್ ಮಾಡ್ಬೋದು ನಾವು. ಅಟ್ಲೀಸ್ಟ್ 1 ಬಾಯ್ ಅಂತ ಹೇಳಿದ್ರೆ 1 ಇರ್ಬೋದು ಅಥವಾ 1ಕ್ಕಿಂತ ಜಾಸ್ತಿ ಇರ್ಬೋದು. ಈಗ ಏನಾದ್ರು 2 ಬಾಯ್ಸ್ ಇದ್ದರು ಅಂದರೆ ಹಾಗಾದರೆ ಎಷ್ಟು ಗರ್ಲ್ಸ್ ಇರಬೇಕಾಗತ್ತೆ? 3. ಯಾಕಂದರೆ ಟೋಟಲ್ ನಮಗೆ ಎಷ್ಟು ಇರಬೇಕು? ಬರೀ 5 ಮೆಂಬರ್ಸೇ ಇರ್ಬೇಕು ತಾನೆ? ಹೌದಾ? 2 ಬಾಯ್ಸ್ನ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಎಷ್ಟು ಗರ್ಲ್ಸ್ ಇರ್ಬೇಕು ನಮಗಲ್ಲಿ? 3 ಗರ್ಲ್ಸ್. ಹಾಗಾದರೆ ನಂಬರ್ ಆಫ್ ಬೇಸ್ ಆಫ್ ಸೆಲೆಕ್ಟಿಂಗ್ 2 ಬಾಯ್ಸ್ ಅಂದರೆ 7ಅಲ್ಲಿ 2 ಸೆಲೆಕ್ಟ್ ಮಾಡಬೇಕು. 7C2 ಇಂಟು 3 ಗರ್ಲ್ಸ್ ಸೆಲೆಕ್ಟ್ ಮಾಡ್ಬೇಕು ತಾನೆ? 4C3 ಬರುತ್ತೆ. ಹೌದಾ? ನೋಡಿ ಈ ಥರ ಆದರೂ ಮಾಡ್ಬೋದು. ಅಥವಾ 3 ಬಾಯ್ಸ್ನ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಎಷ್ಟು ಗರ್ಲ್ಸ್ ಇರಬೇಕು? 2 ಗರ್ಲ್ಸ್ ಇರಬೇಕು. ಹೌದಾ? ಹಾಗಾದ್ರೆ ಇಲ್ಲಿ 7ಅಲ್ಲಿ 3 ಬಾಯ್ಸ್ನು, 4ಅಲ್ಲಿ 2 ಗರ್ಲ್ಸ್ನು. ಹೌದಾ? ಈ ಥರ ಬರೀಬೋದಲ್ಲ. ನಾವೇನೋ 4 ಬಾಯ್ಸ್ನ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಎಷ್ಟು ಗರ್ಲ್ಸ್ ಇರಬೇಕಾಗತ್ತೆ? 1 ಗರ್ಲ್ ಇರಬೇಕು. ಹಾಗಾದ್ರೆ ಇಲ್ಲಿ 7C4 ಇಂಟು 4C1 ಬರುತ್ತೆ. ನೋಡಿ ನಾವು 5 ಬಾಯ್ಸ್ನ ಸೆಲೆಕ್ಟ್ ಮಾಡ್ಬೋದಾ? ನೋಡಿ ಏನೋ 5 ಬಾಯ್ಸ್ನ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಗರ್ಲ್ಸ್ ಏನಾಗ್ಬಿಡುತ್ತೆ ಅಲ್ಲಿ 0. ಆದರೆ ಇಲ್ಲಿ ಏನಂತ ಹೇಳಿರೋದು ಅಟ್ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್. 1 ಗರ್ಲ್ ಅಂತ ಇರಲೇಬೇಕು ತಾನೆ? 1 ಅಥವಾ 1ಕ್ಕಿಂತ ಜಾಸ್ತಿ ಇರ್ಬೋದು. ಇಲ್ಲ ನೋಡಿ 1 ಗರ್ಲ್ ಇದ್ದಾರೆ ಅಥವಾ 1ಕ್ಕಿಂತ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ 4 ಗರ್ಲ್ಸ್ ತನಕ ಬರ್ಬೋದು ಅಷ್ಟೇ. ಹೌದಾ? 5 ಗರ್ಲ್ ಅಂತಲೂ ಬರೀಲಿಕ್ಕೆ ಬರೋಲ್ಲ, ಯಾಕಂದ್ರೆ ಇರೋದೇ 4 ಗರ್ಲ್ಸ್. ಅದ್ರಲ್ಲಿ 5 ಬಾಯ್ಸ್ ಅಂತ ಯಾಕೆ ಬರೆಯೋಕ್ಕೆ ಬರೋಲ್ಲ ಅಂದರೆ 5 ಬಾಯ್ಸ್ ತೊಗೊಂಬಿಟ್ಟೆ ಅಂದರೆ ಗರ್ಲ್ಸ್ ಏನಾಗ್ಬಿಡುತ್ತೆ ಅಲ್ಲಿ 0 ಆಗ್ಬಿಡುತ್ತೆ. ಅಂದರೆ ಇಷ್ಟು ಟೈಪ್ ಮಾಡ್ಬೋದು. ಹೌದಾ? ಮತ್ತೊಂದು ಇವೆಲ್ಲದನ್ನು ಆ್ಯಡ್ ಮಾಡ್ಬೋದು. ಯಾಕಂದರೆ ಈ ಥರ ಆದರೂ ಮಾಡ್ಬೋದು, ಆರ್ ಈ ಥರ ಆದರೂ ಮಾಡ್ಬೋದು. ಆರ್ ಬಂತು ಅಂದರೆ ನಾವೇನು ಯೂಸ್ ಮಾಡಬೇಕು? ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಎಡಿಷನ್ ಯೂಸ್ ಮಾಡಬೇಕು. ಹೌದಾ? ಅದು ನೋಡಿ ಸೆಕೆಂಡ್ ಒನ್ನಲ್ಲಿ ಏನು ಅಂತ ಹೇಳ್ತೀವಿ. ಸೆಕೆಂಡ್ ಒನ್ನಿಗೆ ನೋಡಿ ನಾವು ನೋಡಿ ನಂಬರ್ ಆಫ್ ಬೇಸ್ of selecting a team of 5 members such that team has ಏನಂತ ಹೇಳಿದ್ರು at least 1 boy and 1 girl ಈಸ್ ಏನಂತ ಹೇಳ್ತೀವಿ. ಇಷ್ಟು ಟೈಪ್ ಮಾಡ್ಬೋದು ತಾನೆ? ಯಾವ ಟೈಪು? 7C1 ಇಂಟು 4C4 ಮಾಡ್ಬೋದು, ಪ್ಲಸ್ 7C2 ಇಂಟು 4C3 ಪ್ಲಸ್
7C3 into 4C2 ಪ್ಲಸ್ 7C4 into 4C1. ನೋಡಿ ಸಿಂಪ್ಲಿಫೈ ಮಾಡ್ಕೋಬೇಕು. 7C1 ಅಂದರೆ 7 ಬರೆದ್ಬಿಡ್ಬೋದಲ್ಲ, ಇಂಟು 4C4 ಅಂದರೆ 1 ಅಲ್ಲ, NCN ಅಂದರೆ 1, ಹೌದಾ? ಪ್ಲಸ್ 7C2 ಅಂದರೆ 7 into 6/2 into 1 ಇಂಟು 4C3 ಅಂದರೆ 4 ಆಗುತ್ತಲ್ಲ, ಯಾಕಂದರೆ 4C1 ಅಂತಲೂ ಬರಿಬೋದು. 7C3 ಅಂದರೆ ಏನಾಗುತ್ತೆ? 7 into 6 into 5 divided by 3 into 2 into 1 into 4C2 ಅಂತ ಹೇಳಿದ್ರೆ 4 into 3/2 into 1, ಹೌದಾ? ಏನು ಬರಿಬೋದು? 7C4ನ 7C3 ಅಂತ ಬರಿಬೋದು, ಅಥವಾ ಡೈರೆಕ್ಟಾಗಿ 7 into 6 into 5 into 4 divided by 4 ಫ್ಯಾಕ್ಟ್ರಲ್ ಅಂದರೆ 4 into 3 into 2 into 1 into 4C1 ಅಂದರೆ 4 ಆಗ್ಬಿಡುತ್ತೆ, ಹೌದಾ? 7 into 1 ಅಂದರೆ 7 ಪ್ಲಸ್ ಇದೆಷ್ಟು ಬರ್ಬೋದು? 2 1s are 2 3s are 7 3s are 21 into 4 plus 3 2s are 6 6 cancel 7 5s are 35 into 2 1s are 2 2s are 6 plus 4 4 cancel 3 2s are 6 6 cancel 7 5s are 35 into 4, ಹೌದಾ? ಎಷ್ಟು ಬರುತ್ತೆ? 7 plus 21 into 4 ಅಂದರೆ 84 plus 35 into 6 6 5s are 30 6 is 18 plus 3 ಅಂದರೆ 210 plus 35 into 4 ಅಂದರೆ 140, ಹೌದಾ? ಇಷ್ಟನ್ನು ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನೋಡಿ. 210 plus 140 ಅಂದರೆ 350 350 plus 84 ಅಂತ ಹೇಳಿದ್ರೆ 434 434 plus 7 ಅಂತ ಹೇಳಿದ್ರೆ 441 ಬೇಸಲ್ಲಿ ಬರುತ್ತೆ, ಹೌದಾ? ಆಯ್ತಲ್ಲ? ಸೆಕೆಂಡ್ ಒನ್ ಏನು ಹೇಳಿದ್ದಾರೆ ಅಂತ ಕೇರ್ಫುಲ್ಲಾಗಿ ಮಾಡ್ಕೋಬೇಕಲ್ಲಿ. ಏನಂತ ಹೇಳಿರೋದು ಸೆಕೆಂಡ್ ಒನ್ನಲ್ಲಿ, ಹೌದಾ? ಅಟ್ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್, ಅದಕ್ಕೆ ಅಟ್ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್ ಇರಬೇಕು, ಅಥವಾ 1ಕ್ಕಿಂತ ಜಾಸ್ತಿನೇ ಇರ್ಬೋದು. ಅದಕ್ಕೆ 1 4 ಬರ್ಕೊಂಡ್ರೆ 2 3 3 2 4 1 ಬೇಸಲ್ಲಿ ಮಾಡ್ಕೊಂಡಿದ್ವಿ, ಹೌದಾ? ಇದರಲ್ಲೇ ಥರ್ಡ್ ಒನ್ ಯಾವ ಥರ ಮಾಡ್ಕೊತೀವಿ ನೋಡ್ಕೊಳ್ಳಿ. ಥರ್ಡ್ ಒನ್ ನೋಡಿ ಏನಂತ ಹೇಳೋದು, ಅಟ್ಲೀಸ್ಟ್ 3 ಗರ್ಲ್ಸ್ ಇರಬೇಕು, ಹೌದಾ? ಅಟ್ಲೀಸ್ಟ್ 3 ಗರ್ಲ್ಸ್ ಅಂದರೆ 3 ಅಥವಾ 3ಕ್ಕಿಂತ ಜಾಸ್ತಿ ಇರಬೇಕು. ನೋಡಿ ಎಷ್ಟು ಕಾಂಬಿನೇಷನಲ್ಲಿ ಬರೀಬೋದು ಅಂತೇಳಿ. ಇಲ್ಲಿ ಬಾಯ್ಸು, ಇಲ್ಲಿ ಗರ್ಲ್ಸ್ ಬರ್ಕೊತೀನಿ, ಇಲ್ಲಿ ನಂಬರ್ ಆಫ್ ವೇಸ್ ಇದೆ, ಹೌದಾ? ನೋಡಿ ಅಟ್ಲೀಸ್ಟ್ 3 ಗರ್ಲ್ಸ್ ಅಂದರೆ 3 ಇರಬೇಕು ಅಥವಾ 3ಕ್ಕಿಂತ ಜಾಸ್ತಿ ಇರಬೇಕು. ಟೋಟಲ್ 5 ಮೆಂಬರ್ಸ್. ಆಗ 3 ಗರ್ಲ್ಸ್ ತೊಗೊಂಡ್ಮೇಲೆ ಎಷ್ಟಿರ್ಬೇಕು ಬಾಯ್ಸು? 2. ಹಾಗಾದ್ರೆ 7ನಲ್ಲಿ 2 ಬಾಯ್ಸ್ ಸೆಲೆಕ್ಟ್ ಮಾಡ್ಬೇಕಂದ್ರೆ 7C2 ಇಂಟು 4ಅಲ್ಲಿ 3 ಗರ್ಲ್ಸ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ 4C3, ಹೌದಾ? ಇದು 1 ಟೈಪ್ ಆಯಿತು. 3 ಅಥವಾ 3ಕ್ಕಿಂತ ಜಾಸ್ತಿ ಇರ್ಬೇಕು ತಾನೆ. ಹಾಗಾದ್ರೆ 4 ಗರ್ಲ್ಸ್ ತೊಗೊಂಡೆ ಅಂದರೆ ಎಷ್ಟು ಬಾಯ್ಸ್ ಇರಬೇಕಲ್ಲಿ? 1 ಬಾಯ್ಸ್. ಹಾಗಾದ್ರೆ ಇಲ್ಲಿ 7C1 ಇಂಟು 4C4 ಬಟ್ 3ಕ್ಕಿಂತ ಜಾಸ್ತಿ ಇರಬೇಕು. 5ನ ತೊಗೊಳ್ಲಿಕ್ಕೆ ಬರುತ್ತಾ ನೋಡಿ? ಇಲ್ಲೇನಾದ್ರು 5 ತೊಗೊಂಡಿದ್ನ 0 ಅಂತ ಹೇಳಿದ್ರೆ ತಪ್ಪಾಗ್ತದೆ ಇದು. ಯಾಕೆ ಅಂದರೆ ಇಲ್ಲೇನು ಅಟ್ಲೀಸ್ಟ್ 1 ಬಾಯ್ ಅಂತ ಹೇಳಿಲ್ಲ, ಆದರೆ 5 ಯಾಕೆ ಸೆಲೆಕ್ಟ್ ಮಾಡೋಕ್ಕೆ ಬರೋಲ್ಲ ಅಂದರೆ ಇರೋದೇ ಎಷ್ಟು ಗರ್ಲ್ಸು? 4 ಗರ್ಲ್ಸ್. ಅದಕ್ಕೆ 4ಅಲ್ಲಿ 5 ಅಂತೂ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ತಾನೆ, ಅದಕ್ಕೆ ಇದು ಬರೋಲ್ಲ, ಆಯ್ತಲ್ಲ? ಅಕಸ್ಮಾತ್ ಏನಾದರೂ ಇಲ್ಲಿಗ ಅಟ್ಲೀಸ್ಟ್ 3 ಗರ್ಲ್ಸ್ ಅಂತ ಕೊಡೋ ಬೆಲೆ ಅಟ್ಲೀಸ್ಟ್ 3 ಬಾಯ್ಸ್ ಅಂತ ಇತ್ತು ಅಂದರೆ ಇಲ್ಲಿ ಏನು ಬರ್ಕೊತಿದ್ವಿ ಅಂದರೆ 3 1 3 2 ಬರೀತಿದ್ವಿ, 4 1 ಬರೀತಿದ್ವಿ, ನೆಕ್ಸ್ಟ್ ಇನ್ನೊಂದು 5 0 ಬರೀತಿದ್ವಿ, ಹೌದಾ? ಯಾಕಂದರೆ 7ಅಲ್ಲಿ 5 ಅಂತೂ ಸೆಲೆಕ್ಟ್ ಮಾಡ್ಬೋದು, ಅದಕ್ಕೆ ಅದು ಬಂದ್ಬಿಡೋದು. ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕಿಲ್ಲಿ. ಹಾಗಾದ್ರೆ ಇಲ್ಲಿ ಬರೋದೇ 2 ಟೈಪ್. ಹಾಗಾದ್ರೆ ಇಲ್ಲಿ ಏನು ಬರೀತಿದ್ದೆ? ನಂಬರ್ ಆಫ್ ಬೇಸ್ ಆಫ್ ಸೆಲೆಕ್ಟಿಂಗ್ ಎ ಟೀಮ್ ಆಫ್ 5 ಮೆಂಬರ್ಸ್, team of 5 members if the team has ಏನಂತ ಹೇಳೋದು? ಅಟ್ಲೀಸ್ಟ್ 3 ಗರ್ಲ್ಸ್, ಹೌದಾ? ಅಟ್ಲೀಸ್ಟ್ 3 ಗರ್ಲ್ಸ್ ಈಸ್ ಎಷ್ಟು ಟೈಪ್ ಮಾಡ್ಬೋದು? ಒಂದು
7C2 ಇಂಟು 4C3 ಪ್ಲಸ್ 7C1 ಇಂಟು 4C4 ಹೌದಾ. 7C2 ಅಂದರೆ ಎಷ್ಟು ಬರುತ್ತೆ, 7 ಇಂಟು 6 ಬೈ 2 ಇಂಟು 1 ಇಂಟು 4C3 ಅಂದರೆ 4C1 ಬರಿಬೋದಲ್ಲ, ಪ್ಲಸ್ 7C1 ಅಂದರೆ 7 ಇಂಟು 4C4 ಅಂದರೆ 1, 2 1s are 2 3s ಅಂದರೆ 21 ಇಂಟು 4 ಪ್ಲಸ್ 7 ಬರುತ್ತೆ, ಅಂದರೆ 84 ಪ್ಲಸ್ 7 ಅಂದರೆ 91 ವೇಸ್ ಬರುತ್ತೆ. ಆಯ್ತಲ್ಲ ನೋಡಿ, ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ, ಪ್ರಾಕ್ಟೀಸ್ ಮಾಡ್ಕೋಬೇಕು. ಮತ್ತು ಎಷ್ಟೊಂದು ಸಲ ಎಕ್ಸಾಮಿಗೂ ಕೇಳಿದ್ದಾರೆ ಇದನ್ನ ಯಾವ ಥರ ಮಾಡ್ಕೋಬೇಕಂತಲೂ ಗೊತ್ತಾಗಬೇಕು ಹೌದಾ. ನೋಡಿ ಫಸ್ಟ್ ಯಾವ ಥರ ಮಾಡ್ಕೋಬೇಕಂದ್ರೆ ನೋ ಗರ್ಲ್ಸ್ ಅಂತ ಹೇಳಿದ್ರೆ ಓನ್ಲಿ ಬಾಯ್ಸ್ ಅಂದರೆ 7C5 ಬರ್ಕೊಂಬಿಟ್ವಿ. ಅಟ್ಲೀಸ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್ ಅಂತ ಹೇಳಿದ್ದಾರೆ, ಅಂದರೆ 1 ಬಾಯ್ 1 ಗರ್ಲ್ ಇರಲೇಬೇಕು ಅಟ್ಲೀಸ್ಟ್ ಅಂತ ಹೇಳಿದ್ರೆ ಹೌದಾ. ಟೋಟಲ್ 5 ಮೆಂಬರ್ಸ್, 1 ಬಾಯ್ ಇತ್ತು ಅಂದರೆ 4 ಗರ್ಲ್ಸು, 2 ಬಾಯ್ ಅಂತ ಹೇಳಿದ್ರೆ 3 ಗರ್ಲ್ಸು, 3 ಬಾಯ್ಸ್ ಅಂತ ಹೇಳಿದ್ರೆ 2 ಗರ್ಲ್ಸು, 4 ಬಾಯ್ಸ್ ಅಂದರೆ 1 ಗರ್ಲ್, ಅಷ್ಟು ಟೈಪು ಮಾಡ್ಕೊಂಡಿವಿ, ಅಷ್ಟು ಕಾಂಬಿನೇಷನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಹೌದಾ. 441 ವೇಸ್ ಬಂತು. ನೆಕ್ಸ್ಟ್ ಅಟ್ಲೀಸ್ಟ್ 3 ಗರ್ಲ್ಸ್ ಅಂದರೆ 3 ಇರ್ಬೋದು, ಅಥವಾ 3ಕ್ಕಿಂತ ಜಾಸ್ತಿ 3 4 5 ಯಾಕೆ ತೊಗೊಳ್ಳಿಲ್ಲ ಅಂದರೆ ಇರೋದೇ 4 ಗರ್ಲ್ಸು, 5 ಸೆಲೆಕ್ಟ್ ಮಾಡ್ಲಿಕ್ಕೆ ಬರೋಲ್ಲ, ಅದಕ್ಕೆ ಅದೊಂದು ಕೇಸ್ ಬರೋಲ್ಲ ಇಲ್ಲಿ. ಟೋಟಲ್ 2 ಕೇಸ್ ಬಂತು, 2 ಕೇಸ್ನು ಸಿಂಪ್ಲಿಫೈ ಮಾಡಿದ್ವಿ ಆಯ್ತಲ್ಲ. ಇಲ್ಲಿ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ನೋಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಆಯ್ತಲ್ಲ. ಮತ್ತೆ ಇವತ್ತು ಮಾಡ್ಕೊಂಡಿರೋ ಪ್ರಾಬ್ಲಮ್ಸ್ನ ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡಿ. ಈ ಥರ ಪ್ರಾಬ್ಲಮ್ಸ್ ಎಕ್ಸಾಮಿಗೆ 5 ಮಾರ್ಕಿಗೆ ಕೇಳ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಥ್ಯಾಂಕ್ ಯು.